ವೀಕ್ಷಕರೇ, ನಿತ್ಯ ವಿಶೇಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಈಗ ಒಂದು ಪ್ರಶ್ನೆ ಬರ್ತಾ ಇದೆ. ಸೋಮವಾರ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರಿ, ಯಾವ ದಿನ ವಿಸರ್ಜನೆ ಮಾಡ್ಕೊಳ್ಬೇಕು, ಮತ್ತು ಮಂಗಳವಾರ ಮಾಡಿದರೆ ಯಾವ ದಿನ ವಿಸರ್ಜನೆ ಮಾಡ್ಕೊಳ್ಬೇಕು. ನಾವು ಪೂಜೆಯನ್ನು ಮಾಡುವುದಕ್ಕೆ ಸರಿಯಾದ ಸಮಯವನ್ನು, ಸರಿಯಾದ ಟೈಮಿಂಗ್ಸನ್ನು ತಿಳ್ಕೊಳ್ತೀವಿ. ಆದರೆ ವಿಸರ್ಜನೆಯನ್ನು ಕೂಡ ಅಷ್ಟೇ ಮುಖ್ಯವಾಗಿ ಯಾವ ರೀತಿ ನಾವು ಪೂಜೆಯನ್ನು ಮಾಡಲು ಶುಭ ಸಮಯವನ್ನು, ಶುಭ ಸಂದರ್ಭವನ್ನು ನೋಡಿರ್ತೀವೋ ಅದೇ ರೀತಿ ವಿಸರ್ಜನೆಯನ್ನು ಮಾಡಲು ಕೂಡ ನಾವು ತುಂಬಾ ತಾಳ್ಮೆಯಿಂದ ಆಕೆಯನ್ನು ಕಳಿಸಿಕೊಡ್ಬೇಕಾಗುತ್ತದೆ, ಆಕೆಯನ್ನು ವಿಸರ್ಜನೆ ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ದೀಪಾವಳಿ ಹಬ್ಬವನ್ನು ಆಚರಿಸಲು ಎಷ್ಟು ತಯಾರಿಯನ್ನು ನಡೆಸಿರ್ತೀರಿ. ತಿಂಗಳುಗಳಿಂದ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೊಂದಿಸ್ಕೊಳ್ತಾ ಇರ್ತೀರಿ. ಮತ್ತು ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ನೀವು ತಾಯಿ ಮಹಾಲಕ್ಷ್ಮಿಯನ್ನು ಕೂರಿಸಿ ಆಕೆಯನ್ನು ಬರಮಾಡಿಕೊಂಡು ಆಕೆಗೆ ನೀವು ಚೆನ್ನಾಗಿ ಪೂಜೆಯನ್ನು ಮಾಡಿ ಆಕೆಯನ್ನು ಒಲಿಸ್ಕೊಂಡಿರ್ತೀರಿ. ಆದರೆ ವಿಸರ್ಜನೆಯನ್ನು ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿದರೆ ಅದು ಒಳ್ಳೆಯದಲ್ಲ. ಅದೇ ರೀತಿ ನೀವು ಎಲ್ಲೋ ಅರ್ಜೆಂಟಾಗಿ ಹೋಗಬೇಕು ಅಂದಾಗ ನಿಮಗೆ ಬೇಕಾದಾಗ ವಿಸರ್ಜನೆ ಮಾಡಿ ಹೋದರೆ ಅದು ತುಂಬಾ ತಪ್ಪಾಗುತ್ತೆ. ಹಾಗಾಗಿ ನಾವಿಲ್ಲಿ ವಿಸರ್ಜನೆ ಮಾಡುವಂತಹ ಕ್ರಮಗಳನ್ನು ತಿಳಿಸ್ಕೊಡ್ತೀವಿ, ಅದನ್ನು ಸಂಪೂರ್ಣವಾಗಿ ಹೇಳ್ತೀವಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದೇ ರೀತಿ ತುಂಬ ಜನ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅನ್ನೋದನ್ನು ಕಮೆಂಟ್ ಕೂಡ ಹಾಕಿದ್ರಿ, ಅದರ ಬಗ್ಗೆ ಎಲ್ಲವನ್ನ ಮಾಹಿತಿ ಹೇಳ್ತೀವಿ. ವಿಡಿಯೋವನ್ನು ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಆಧ್ಯಾತ್ಮಿಕ ಹಾಗೂ ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ವರ್ಷ ಯಾವ ರೀತಿ ಈ ಅಮಾವಾಸ್ಯೆ ಬಂದಿದೆ ಅಂದರೆ ಮಧ್ಯಾಹ್ನದ ನಂತರ ಅಮಾವಾಸ್ಯೆ ಕಾಲ ಹಾಕಿದೆ. ಅದು ಯಾವಾಗ? ಸೋಮವಾರ ಮಧ್ಯಾಹ್ನದ ನಂತರ 3:30 ನಂತರ ಈ ಒಂದು ಅಮಾವಾಸ್ಯೆ ಪ್ರಾರಂಭವಾಗಿ ಮಂಗಳವಾರ ಸಾಯಂಕಾಲ 5:45 ಸಮಯದಲ್ಲಿ ಇದು ಮುಕ್ತಾಯಗೊಳ್ತಾ ಇದೆ. ಅಂದರೆ ಮಂಗಳವಾರ ಅಮಾವಾಸ್ಯೆ ಮುಗಿದು ಬಲಿಪಾಡ್ಯಮಿ ಶುರುವಾಗ್ತಾ ಇದೆ. ಮಂಗಳವಾರ ಶುರುವಾಗಿ ಬುಧವಾರ ರಾತ್ರಿ 8 ಗಂಟೆ ಮುಂದ್ಗಡೆ ಈ ಒಂದು ಬಲಿಪಾಡ್ಯಮಿಯು ಕೂಡ ಮುಗಿದು ಹೋಗ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಸೋಮವಾರ ಕೂರಿಸಿದವರು ಆಗಿರಬಹುದು, ಮಂಗಳವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡವರಾಗಿರಬಹುದು, ಅಥವಾ ಬಲಿಪಾಡ್ಯಮಿಯ ದಿನ ಈ ಒಂದು ಪೂಜೆಯನ್ನು, ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಂಡವರಾಗಿರಬಹುದು. ಪ್ರತಿಯೊಬ್ಬರೂ ಕೂಡ ನೀವು ಬುಧವಾರ ಸಾಯಂಕಾಲ ಅಂದರೆ ಬುಧವಾರ ರಾತ್ರಿ 9 ಗಂಟೆಯ ನಂತರ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಅಂದರೆ ಪೂರ್ತಿ ಅದನ್ನು ತೆಗೆಯೋ ಹಾಗಿಲ್ಲ. ನೀವು ಕಳಸವನ್ನು ಕದಲಿಸಿ ನೀವು ಗುರುವಾರ ಏನು ಮಾಡಬೇಕಂದ್ರೆ ನೀವು ಎಲ್ಲವನ್ನ ತೆಗೆದಿಟ್ಕೊಳ್ಬೇಕು. ಸಾಯಂಕಾಲ ನೀವೇನು ಮಾಡಬೇಕು, ತಾಯಿ ಮಹಾಲಕ್ಷ್ಮಿಯ ಫೋಟೋ ಆಗಿರಬಹುದು, ಕಳಶವಾಗಿರಬಹುದು, ಆಕೆಯನ್ನು ಕೂಡಿಸಿರುವಂತಹ ಲಕ್ಷ್ಮಿಯನ್ನು ಕೂಡಿಸಿರುವಂತಹ ಒಂದು ಮೂರ್ತಿ ಆಗಿರಬಹುದು, ಎಲ್ಲವನ್ನ ನೀವು ಬುಧವಾರ ಸಾಯಂಕಾಲ 9 ಗಂಟೆಯ ನಂತರ ಕದಲಿಸಬೇಕು. ಯಾವ ರೀತಿ ಕದಲಿಸ್ಬೇಕಂದ್ರೆ ತಾಯಿ ಮಹಾಲಕ್ಷ್ಮಿಯ ಒಂದು ಕಳಶ ಏನಿರ್ತದೆ ಅದನ್ನು ನೀವು, ಮೂರ್ತಿ ಏನಿರ್ತದೆ ಅದನ್ನು ನೀವು 3 ಸರ್ತಿ ಬಲಗಡೆಗೆ ನೀವೇನು ಮಾಡಬೇಕು, ಸರಿಸಬೇಕು. ಯಾವ ರೀತಿ ಬಲಗಡೆ ಸರಿಸಬೇಕು ಅಂತಂದರೆ ನಮ್ಮ ಬಲಗಡೆನ ಅಥವಾ ತಾಯಿ ಮಹಾಲಕ್ಷ್ಮಿ ಕೂರ್ತಿರುವಂತಹ ಆಕೆಯ ಬಲಗಡೆನ ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ನೀವು ಇಲ್ಲೇನು ಮಾಡಬೇಕು, ತಾಯಿ ಮಹಾಲಕ್ಷ್ಮಿ ಕೂತಿರ್ತಾಳಲ್ವಾ, ಆ ಕಳಶವನ್ನು ನೀವು ಆಕೆಯ ಬಲಗಡೆಗೆ ತಿರುಗಿಸಿ 3 ಸತಿ ತಿರುಗಿಸಿ ಕದಲಿಸಿ ಇಡಬೇಕು. ಯಂತ್ರವನ್ನು ಕದಲಿಸಿ ಇಡಬೇಕು. ಎಲ್ಲ ವಸ್ತುಗಳನ್ನು ಒಂದು ಸ್ವಲ್ಪ ನೀವೇನು ಮಾಡಬೇಕು, ಎತ್ತಿ ಇಡಬೇಕು. ಸೊ ಆ ರೀತಿ ಮಾಡಿದ ನಂತರ ಆವತ್ತು ತೆಗಿಯೋಕ್ಕೆ ಹೋಗಬೇಡಿ. ನೀವು ಬುಧವಾರ ಅಂದರೆ ರಾತ್ರಿ ತೆಗಿಯೋಕ್ಕೆ ಹೋಗಬೇಡಿ, ಗುರುವಾರ ವಿಸರ್ಜನೆ ಮಾಡ್ಕೊಳ್ಳಿ. ಇನ್ನು ಕಳಸ ವಿಸರ್ಜನೆ ಮಾಡಬೇಕಾದಾಗ ನೀವು ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತೀವಿ. ವಿಡಿಯೋನ ಸ್ಕಿಪ್ ಮಾಡ್ತೀವಿ, ನೀಟಾಗಿ ನೋಡಿ. ಮೊದಲನೇದಾಗಿ ನೀವು ಗುರುವಾರ ಬೆಳಗ್ಗೆ ವಿಸರ್ಜನೆ ಮಾಡುವಂತಹ ಒಂದು ಸಮಯ ಬಂದಿದೆ. ಹಾಗಾಗಿ ನೀವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಒಗೆದಂತಹ ಬಟ್ಟೆಯನ್ನು ಧರಿಸಿ ದೇವರಿಗೆ ಹಾಲು ಸಕ್ಕರೆ ನೈವೇದ್ಯವನ್ನು ಇಟ್ಟು ದೀಪವನ್ನು ಹಚ್ಚಿ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಏರಿಸಿ ಈ ಒಂದು ವಿಸರ್ಜನೆಯ ಮಂತ್ರವನ್ನು ಹೇಳ್ಕೊಳ್ಬೇಕು. ಅದೇನೆಂದರೆ ಆಗಚ್ಚ ಸುರಶ್ರೇಷ್ಠೆ ಸ್ವಸ್ಥಾನಂ ಪರಮೇಶ್ವರಿ ಪೂಜಾ ಕಾಲೇ ಪುನರಾಗಂ ನಾಹಚ ಎಂಬ ಮಂತ್ರವನ್ನು ಜಪಿಸಬೇಕು. ಇದರ ಅರ್ಥ, ಓ ಶ್ರೇಷ್ಠ ದೇವತೆಗಳೇ, ನಿಮ್ಮ ಸ್ಥಳಕ್ಕೆ ಹೋಗಿ, ಆದರೆ ಪೂಜೆಯ ಸಮಯದಲ್ಲಿ ಮತ್ತೆ ಬನ್ನಿ ಎಂದರ್ಥ. ಹಾಗಾಗಿ ಈ ರೀತಿ ಹೇಳಿ ಅಕ್ಷತೆ ಹೂವನ್ನು ಕೆಳಗಡೆ ಬಿಡಬೇಕು. ನಂತರ 5 ನಿಮಿಷ ಬಿಟ್ಟು ಎಲ್ಲವನ್ನ ತೆಗಿಬೇಕು. ತಾಯಿಗೆ ಪ್ರಿಯವಾದ ವಸ್ತುಗಳು ಅಂದರೆ ಯಾವೆಲ್ಲ ವಸ್ತುಗಳನ್ನು ನೀವು ಕುಬೇರ ಪುಟ್ಲಿಯಲ್ಲಿ ಹಾಕಿರ್ತೀರಿ ಅದನ್ನು ನೀವು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಬೇಕು. ಇನ್ನು ಕಳಶವನ್ನು ಸಪ್ರೇಟಾಗಿ ಇಟ್ಟವರು ಅದನ್ನು ಯಾವುದೇ ರೀತಿ ಅಂದರೆ ಪ್ರತಿದಿನ ಬಳಸುವಂತಹ ಕಳಶವನ್ನು ಇಟ್ಟಿದ್ರೆ ನೀವು ವಿಸರ್ಜನೆ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ಯಾವ ರೀತಿ ಇದೆ ಅದೇ ರೀತಿಯಾಗಿ ನೀವು ದೇವರ ಕೋಣೆಯಲ್ಲಿ ಇಟ್ಕೊಳ್ಬಹುದು. ಇನ್ನು ಯಾರು ಲಕ್ಷ್ಮಿಯನ್ನು ಕೂರಿಸಿರ್ತೀರಿ, ಲಕ್ಷ್ಮಿಯನ್ನು ಸಪ್ರೇಟಾಗಿ ಸೀರೆ ಉಡಿಸಿ ಕೂರಿಸಿರ್ತೀರಿ, ಅಂತಹವರು ಏನು ಮಾಡಬೇಕೆಂದ್ರೆ ಆ ಸೀರೆಯನ್ನು ತೆಗೆದು
ಲಕ್ಷ್ಮಿಗೆ ಹಾಕಿರುವಂತಹ ಆಭರಣಗಳೆಲ್ಲವನ್ನು ತೆಗೆದು ನೀವು ಸ್ವಲ್ಪ ಹೊತ್ತು ಧರಿಸ್ಕೊಳ್ಬೇಕು. ನಂತರ ಹೂಗಳೆಲ್ಲವನ್ನು ಒಂದು ಕಡೆ ತೆಗೆದುಕೊಂಡು ಯಾರು ತುಳಿದೇ ಇರುವಂತಹ ಸ್ಥಳಗಳಲ್ಲಿ ಹಾಕಬೇಕು. ಅದಲ್ಲದೆ ತದನಂತರ ನೀವು ಆ ಸೀರೆಯನ್ನು ತೆಗೆದು ಸೀರೆ ಮತ್ತು ಬ್ಲೌಸ್ ಏನಾದರೂ ಹಾಕಿದರೆ ಅದೆಲ್ಲವನ್ನು ತೆಗೆದುಕೊಂಡು ಫಸ್ಟ್ ನೀವು ಹಾಕ್ಕೊಂಡು ಆಮೇಲೆ ತೆಗೆದಿಡಿ. ಇನ್ನು ಕಳಶದಲ್ಲಿರುವಂತಹ ಎಲೆಗಳನ್ನು ಮನೆಯಲ್ಲಿ ಯಾರಾದರೂ ಅದನ್ನು ಬಳಸ್ತಾ ಇದ್ದರೆ ಅವ್ರಿಗೆ ಕೊಡಿ, ಇಲ್ಲವಾದಲ್ಲಿ ಹಾಗೆ ಇಡಿ. ಅದು ಒಣಗಿದ ನಂತರ ತುಳಸಿ ಗಿಡಕ್ಕೆ ಹಾಕ್ಬೋದು. ಇನ್ನು ಕಳಶದಲ್ಲಿರುವಂತಹ ನೀರನ್ನು ಪ್ರತಿಯೊಬ್ಬರು ಪ್ರೋಕ್ಷಣೆ ಮಾಡಿಕೊಂಡು ಮನೆಯಲ್ಲಿ ಎಲ್ಲ ಕಡೆ ಅದನ್ನು ಪ್ರೋಕ್ಷಣೆ ಮಾಡಿ ನಂತರ ಆ ನೀರನ್ನು ಉಳಿದಿರೋಂಥ ನೀರನ್ನು ತುಳಸಿ ಗಿಡಕ್ಕೆ ಹಾಕಿ ಅಥವಾ ಯಾರೋ ತುಳಿದೇ ಇರುವಂತಹ ಜಾಗದಲ್ಲಿ ಆ ನೀರನ್ನು ಹಾಕಬೇಕಾಗುತ್ತೆ. ಅದರಲ್ಲಿರುವಂತಹ ಕಾಯಿನ್ ಮತ್ತು ಲಾವಂಚದ ಬೇರನ್ನು ಕೂಡ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ. ಇನ್ನು ತಟ್ಟೆಯಲ್ಲಿ ಇಟ್ಟಂತಹ ಅಕ್ಕಿಯನ್ನು ನೀವು ದವಸ ಧಾನ್ಯಗಳ ಇಟ್ಟಿರ್ತೀರಲ್ವ, ಆ ಒಂದು ಚೀಲದಲ್ಲಿ ಬೇಕಾದರೂ ಹಾಕಬಹುದು ಅಥವಾ ಸಿಹಿ ಧಾನ್ಯವನ್ನು ಮಾಡಿ ಅಕ್ಕಿಯನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಅದೇ ಸಂದರ್ಭದಲ್ಲಿ ನೀವೇನಾದರೂ ಕುಬೇರ ಯಂತ್ರವನ್ನು ಪ್ರತಿಷ್ಠಾಪಿಸಿದ್ದರೆ ಅದನ್ನು ಯಾವ ರೀತಿ ನೀವು ವಿಸರ್ಜನೆ ಮಾಡಬೇಕು, ಅಲ್ಲದೆ ಅದನ್ನು ಯಾವ ರೀತಿ ನಾವು ಪ್ರತಿದಿನ ಪೂಜೆ ಮಾಡಬೇಕು, ಪೂಜೆ ಆದ ನಂತರ ಹೇಗೆ ಅದನ್ನು ಪೂಜೆ ಮಾಡಬೇಕು ಅನ್ನೋದರಂತಹ ವಿಡಿಯೋವನ್ನು ನಾವು ಈಗಾಗಲೇ ಹಾಕಿದ್ದೀವಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು ಹಣ್ಣು ಹಂಪಲು ಏನಿಟ್ಟಿರ್ತೀರಿ ಅದೆಲ್ಲವನ್ನು ನೀವು ಮನೆಯವರೆಲ್ಲರೂ ಸೇವಿಸ್ಕೊಳ್ಳಿ. ಈ ರೀತಿಯಾಗಿ ನೀವು ಪ್ರತಿಯೊಂದು ವಸ್ತುಗಳನ್ನು ನೀಟಾಗಿ ತೆಗೆದಿಟ್ಕೊಳ್ಳಿ. ಯಾರು ಕಳಶವನ್ನು ಮಾತ್ರ ಇಟ್ಟಿರ್ತೀರೋ ಅವರು ಏನು ಮಾಡಬೇಕು, ಕಳಶ ಅಂದರೆ ಪ್ರತಿದಿನ ಬಳಸುವಂತಹ ಕಳಶವನ್ನು ವಿಸರ್ಜನೆ ಮಾಡೋಕೆ ಹೋಗ್ಬಿಟ್ಟು ಅದನ್ನು ಹಾಗೆಯೇ ತೆಗೆದು ದೇವರ ಕೋಣೆಯಲ್ಲಿ ಇಡಿ. ಇನ್ನು ಫೋಟೋಗಳನ್ನು ಕೂಡ ಅವತ್ತೇ ನೀವು ಇಟ್ಕೊಳ್ಬೇಕಾಗುತ್ತೆ. ಗುರುವಾರ ನೀವು ಮತ್ತೆ ಪೂಜೆ ಮಾಡಬೇಕಂತ ಇದ್ದರೆ ಎಲ್ಲ ದೇವರ ಒಂದು ಕೋಣೆಯನ್ನು ಶುಚಿಗೊಳಿಸಿ ಅಲ್ಲಿ ಹೋದು ನೀವು ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ಪೂಜೆ ಮಾಡ್ಕೊಳ್ಬಹುದು. ಇಲ್ಲವಾದಲ್ಲಿ ಮರುದಿನ ಮತ್ತೆ ನೀವು ತಾಯಿಗೆ ಪೂಜೆನ ಸಲ್ಲಿಸಬಹುದು. ಸೊ ನಾವು ಹೇಳಿದಂಥ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.